ಅದೇ ರೀತಿಯಾಗಿ ಇವತ್ತಿದ್ದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಮಲಾಪುರ ತಹಸೀಲ್ ಕಚೇರಿಯಿಂದ ಆಗಮಿಸಿರುವಂತಹ ಶ್ರೀ ವಿಶಾಲ್ ಸರ್ ಸಾಹೇಬರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಅವರಿಗೆ ಕೂಡ ವಿನಂತಿಯನ್ನು ಮಾಡಿಸ್ತೇವೆ. ಫಸ್ಟ್ ಗಮನ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಧನ್ಯವಾದಗಳು ತಿಳಿಸುತ್ತಾ ಮತ್ತು ನಮ್ಮ ಕಮಲಾಪುರ ತಾಲೂಕಿನ ಆಡಳಿತ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, ಯಾವುದೇ ಇರಲಿ ಏನೇ ಇರಲಿ ಕೆಲಸ ಫಸ್ಟ್ ಮಾಡೋದು, ಒಳ್ಳೆಯದು ಮಾಡೋದು, ಕೆಲಸ ಫಸ್ಟ್ ಕಲಿಬೇಕು. ಈಗ ನಿಂಗಪ್ಪ ಅಂದರು ಈಗ ಅಂಥದ್ದು ಹಾಸ್ಪಿಟ್ಲ್ ಇರ್ತಾವೆ, ಯಾವುದೋ ಇರ್ತಾವೆ, ಕೆಲಸ ಮಾಡಬೇಕು. ಜನರು ಬರ್ತಾರೆ, ಬರೋಮ್ಮ ಕೂಡಮ್ಮ ಏನೆಲ್ಲ ಹೇಳ್ರಿ ಹೇಳುತ್ತಾ ಇರಬೇಕು. ಏನೇ ಇದ್ದು ನನಗೆ ಸಹಕಾರ ಮಾಡಿದಂಥ ನಮ್ಮ ನಾಯಕರು ಇದುವರೆಗೆ ಎಂದೂ ನಾನು ಇದು ಮಾಡಲ್ಲ. ಅದೇ ವರ್ಷದ ಸರಿ ಅದೇ ಮತ್ತೆ ಒಳ್ಳೆಯ ಜನ ಇದ್ದಾರೆ, ಒಳ್ಳೆ ಮುಖ್ಯ ಜನ ಇದ್ದಾರೆ, ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ರಿ. ನಮ್ಮ ಕಮಲಾಪುರ ತನಕ ಒಳ್ಳೆಯರಿದ್ದಾರೆ ಎಲ್ಲರೂ ಕೂಡ. ಏನು ಇನ್ನೂರಿಗೆ ನಾನು ಯಾವುದೇ ಒಂದು ಕಂಪ್ಲೇಂಟ್ ಅದ ಹೆಂಗೆ ಅಂತ ಅಂದಿಲ್ಲ. ಯಾರೇ ನಮ್ಮ ನಾಯಕರು ಕಂಪ್ಲೇಂಟ್ ಬಂದ್ರು, ಯಾರು ಹೆಂಗೆ ಫೋನ್ ಮಾಡಿದ್ರು ಹೋಗ್ಬೇಡ್ರಿ, ಏನು ಮಾಡ್ತಿರ್ಬೇಕು ಇರ್ತಾರೆ, ಒಂದು ಏನೋ ಆಗಿರ್ತದೆ, ಬೇಡ ಅದಕ್ಕೆ ಏನೋ ಮಾಡಬೇಡ್ರಿ ದಯವಿಟ್ಟು. ನಾನು ಎಷ್ಟೋ ಚೆನ್ನಾಗಿ ಕೇಳ್ಕೊಂಡಿನಿ. ನಾನು ಅದೇ ರೀತಿ ಸರ್ ಅದೇ ಏನೇ ಆದರೂ ಸಣ್ಣ ಆಗತ್ತಿರ್ತಾವೆ, ಒಂದು ಎಲ್ಲೋ ಫೋನ್ ಮಾಡ್ತಾ ಇರ್ತಾರೆ, ಎಲ್ಕೋ ಒಂದು ಏನು ಮಾಡಿರ್ತಾರೆ, ಏನು ಮಾಡ್ತಿರ್ತಾರೆ ಅಂತ. ಅದು ಏನು ಮಾಡ್ಲಿಕ್ಕೆ ಅದು ಅಲ್ಲ, ಅವ್ರು ಏನೂ ಮಾಡಲ್ಲ, ಸುಮ್ಮನೆ ಬೇಕಂತ ಹೇಳ್ತಾ ಇರ್ತಾರೆ. ಹಂಗೆ ಮಾಡ್ತಾರೆ ಅವ್ರು, ಹಿಂಗೆ ಮಾಡ್ತಾರಂತೆ. ಎಲ್ಲೂ ನಾ ಇನ್ನೂವರೆಗೂ ಯಾರು ನಮ್ಗೆ ಏನೂ ಮಾಡಿಲ್ಲ. ಯಾರಿಗೂ ನಮ್ಲಕ್ಕಿಂತ ನಾವೇನು ಅಂಗಡಿ ಮಾಡಿಕೊಂಡು ಯಾರೂ ಇಲ್ಲ. ಆದರೂ ಕೂಡ ಸರಿಯಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ನನಗೆ ಏನು ಸಹಕಾರ ನೀಡಿದ್ದೀರಿ ಎಲ್ಲರೂ ಧನ್ಯವಾದಗಳು ತಿಳಿಸುತ್ತಾ ನಾನು ಎರಡು ಮಾತನಾಡ್ತೀನಿ. ಸಂಘದ ಅಧ್ಯಕ್ಷರು, ಆಡಳಿತ ಕಾರ್ಯದರ್ಶಿಗಳು ಹಾಗೂ ನಮ್ಮ ಕಮಲಾಪುರ ತಾಲೂಕಿನ ಎಲ್ಲ ನ್ಯಾಯಬಂಧಿಗೆ ವೀರಗಳಿಗೆ ನಮಸ್ಕರಿಸುತ್ತಾ, ಈ ಸಭೆ ನೋಡ್ತಾ ಇದ್ದಾರೆ ನನಗೆ ಅನಿಸ್ತದೆ ಅಂದರೆ, ಸರ್ ಸಂತೋಷ್ ಅವರು ಯಾವ ಥರ ಕೆಲಸ ಮಾಡಿದ ಸೇವೆ ಸಲ್ಲಿಸಿ ಅಂದರೆ ನಮ್ಮ ಡೀಲರ್ಗಳು ನೋಡೋದು ಗೊತ್ತಾಗ್ತದೆ. ಯಾಕಂದರೆ ನಾವು ಇಲ್ಲಿವರೆಗೆ ಪಿನ್ಕೋಡ್ ಸಮಾರಂಭ ತಹಸೀಲ್ದಾರ್ಗಳು ಸ್ವಲ್ಪ ಕೂಡ ಈ ಥರ ಸಮಾರಂಭ ಎಲ್ಲಿ ನೋಡಿಲ್ಲ. ನಾನು 8 ವರ್ಷ ಸರ್ವಿಸಲ್ಲಿ ಈ ಥರ ಎಲ್ಲಿ ಸಭೆ ನೋಡಿಲ್ಲ. ಅದು ಈ ಥರ ಅಂದರೆ ಯಾವ ಥರ ಸೇವೆ ಸಲ್ಲಿಸಿ ಎದು ಕಾಣ್ತದೆ ಅಂತ ಅನಿಸ್ಕೊಂತೀವಿ. ಅದೇ ಥರ ನಾವು ಸರ್ ಸಲಹೆ ಮೇರೆಗೆ ನಾವು ಕೆಲಸ ಅದೇ ಥರ ಮಾಡ್ತೀವಿ. ಇಲ್ಲಿ ಡೀಲರ್ಗಳು ನನಗಿಂತ ಸೇವೆ ಇಲಾಖೆಯಲ್ಲಿ ಹೆಚ್ಚು ಸೇವೆ ಸಲ್ಲಿಸಿರ್ತಾರೆ. ಅಂದರೆ ಡೀಲರ್ಗಳಾಗಿ ಒಂದು 40 ವರ್ಷ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಅವ್ರ ಮಾರ್ಗದರ್ಶನ ನಾವು ಅದರ ಪ್ರಕಾರ ಹೋಗೋಣ ಅಂತ ನಿಮ್ಮ ಸಹಕಾರ ನಮಗೂ ಬೇಕಂತ ಒಂದೆರಡು ಭಾಷೆ ಸಂದರ್ಭದಲ್ಲಿ ಆದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಶ್ರೀ ಸುನಿಲ್ ನೋಡ್ರಿ ಒಂದು ಸೆಕೆಂಡ್ ನೋಡ್ರಿ ನೋಡಿ ಸರ್ ಹಾಗೂ ಇನ್ನೊಂದು ವಿಶೇಷ ಏನಂದರೆ 24, 25, 26 ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಂಡು ಹೋಗಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಒಂದು ಸ್ಥಳಕ್ಕೂ ಕೂಡ ಉಪಹಾರವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಹೊಸದಾಗಿ ಆಗಮಿಸಿರುವಂತಹ ಶ್ರೀ ಬಸವರಾಜ್ ಅವರಿಗೆ ಕೂಡ ಇವತ್ತಿನ ಶಾಲು ಸನ್ಮಾನದ ಜೊತೆಗೆ